ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲಿ, ಮನೆಯ ಹೊರಾಂಗಣದಲ್ಲಿ ಹಾಗೂ ನಿಮ್ಮ ಕಾರ್ಗೆ ಇಲಿ ಮತ್ತು ಹೆಗ್ಗಣಗಳಿಂದ ತೊಂದರೆ ಅನುಭವಿಸಿ ಸಾಕಾಗಿದ್ದರೆ ನಿಮಗಾಗಿ ಈ ವಿಡಿಯೋದಲ್ಲಿ ಕೆಲವೊಂದು ತಂತ್ರಗಳನ್ನು ತಿಳಿಸಿಕೊಡುತ್ತೇನೆ. ಇವುಗಳನ್ನು ಅನುಸರಿಸುವುದರಿಂದ ಬಹಳ ಬೇಗನೆ ಇವುಗಳ ಕಾಟದಿಂದ ಮುಕ್ತಿ ಪಡೆದುಕೊಳ್ಳಬಹುದು. ಈ ವಿಡಿಯೋ ಕೊನೆಯಲ್ಲಿ ಇಲಿ ಮತ್ತು ಹೆಗ್ಗಣಗಳಿಂದ ನಿಮ್ಮ ವಾಹನಗಳನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ತಿಳಿಸಿಕೊಡುತ್ತೇನೆ. ಈಗ ಯಾವ ಪದಾರ್ಥಗಳು ಇಲಿ ಮತ್ತು ಹೆಗ್ಗಣಗಳಿಗೆ ಕಿರಿಕಿರಿ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪುದೀನಾ ಎಣ್ಣೆ, ಇದನ್ನು ಪೆಪ್ಪರ್ ಮಿಂಟ್ ಆಯಿಲ್ ಅಂತಲೂ ಕರೆಯುತ್ತಾರೆ. ಇಲಿ ಮತ್ತು ಹೆಗ್ಗಣಗಳಿಗೆ ಇದನ್ನು ಕಂಡರೆ ಆಗುವುದಿಲ್ಲ. ನಿಮ್ಮ ಮನೆಯಲ್ಲಿರುವ ಹತ್ತಿಯನ್ನು ತೆಗೆದುಕೊಂಡು ಉಂಡೆ ಮಾಡಿ ಅದರಲ್ಲಿ ಈ ಎಣ್ಣೆಯನ್ನು ಅದ್ದಿ ಇಲಿಗಳು ಓಡಾಡುವ ಜಾಗದಲ್ಲಿ ಇರಿಸಿ. ಕೆಲವು ವಾರಗಳವರೆಗೆ ಆಗಾಗ ಈ ರೀತಿ ಮಾಡುವುದರಿಂದ ಇಲಿ ಮತ್ತು ಹೆಗ್ಗಣಗಳು ಬರುವುದು ಕಡಿಮೆಯಾಗುತ್ತದೆ. ಆಲೂಗಡ್ಡೆ ಪೌಡರ್, ಇನ್ಸ್ಟಂಟ್ ಪೊಟಾಟೊ ಪೌಡರ್ ತೆಗೆದುಕೊಂಡು ಇಲಿಗಳು ಸಾಮಾನ್ಯವಾಗಿ ಹೋರಾಡುವ ಜಾಗದಲ್ಲಿ ಹಾಕಿದರೆ ಸಾಕು. ಇದನ್ನ ತಿಂದು ಇಲಿಗಳ ಹೊಟ್ಟೆ ಕೆಟ್ಟು ಹೋಗುತ್ತದೆ, ಅಂದರೆ ಕರುಳು ಊದಿಕೊಳ್ಳುತ್ತದೆ. ಇದರಿಂದ ಇಲಿಗಳು ಬೇಗನೆ ಸಾಯುತ್ತವೆ. ನಿಮಗೂ ಇಲಿ ಮತ್ತು ಹೆಗ್ಗಣಗಳ ಕಾಟ ತಪ್ಪುತ್ತದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಅಮೆಜಾನ್ ಲಿಂಕ್ ಹಾಕಿದ್ದೇನೆ. ಮೆಣಸಿನ ಪುಡಿ ಅಥವಾ ಅಚ್ಚಕಾರದ ಪುಡಿ. ನಿಮಗೆ ಕಪ್ಪು ಕಾಳುಮೆಣಸು ಗೊತ್ತಿರಬಹುದು. ಅರ್ಧ ಹಿಡಿಯಷ್ಟು ಕಾಳುಮೆಣಸು ತೆಗೆದುಕೊಂಡು ಅದನ್ನು ಪೌಡರ್ ಮಾಡಿ ಇಲಿ ಮತ್ತು ಹೆಗ್ಗಣಗಳ ಬಿಲದ ಬಳಿ ಹಾಕಿ. ನಿಮ್ಮ ಮನೆಯಲ್ಲಿ ಸಹ ಮೂಲೆ ಮೂಲೆಯಲ್ಲಿ ಹಾಕಿ. ಇಲಿಗಳು ಇದನ್ನು ತಿನ್ನುವುದರಿಂದ ಮತ್ತೆ ಆ ಜಾಗದಲ್ಲಿ ಸಂಚರಿಸುವುದಿಲ್ಲ. ಲವಂಗಗಳು ಹೇಳಿ ಕೇಳಿ ಮಸಾಲೆ ಪದಾರ್ಥ. ಇದರ ವಾಸನೆ ಕೂಡ ಇಲಿಗಳಿಗೆ ಅಷ್ಟು ಇಷ್ಟವಾಗುವುದಿಲ್ಲ. ಒಂದು ತೆಳುವಾದ ಬಟ್ಟೆ ತೆಗೆದುಕೊಂಡು ಅದರಲ್ಲಿ 4-5 ಲವಂಗಗಳನ್ನು ಹಾಕಿ ಗಂಟು ಕಟ್ಟಿ ಇಲಿ ಮತ್ತು ಹೆಗ್ಗಣಗಳು ಬರುವ ಜಾಗಗಳಲ್ಲಿ ಹಾಕಿ. ಇದರ ವಾಸನೆಯಿಂದಲೇ ಇಲಿಗಳು ಮನೆಯ ಒಳಗೆ ಕಾಲಿಡುವುದಿಲ್ಲ. ಈರುಳ್ಳಿಯ ವಾಸನೆ ಇಲಿಗಳಿಗೆ ಅಷ್ಟು ಇಷ್ಟವಾಗುವುದಿಲ್ಲ. ಆದರೆ ಈರುಳ್ಳಿ ಕೆಟ್ಟು ಹೋಗಿರಬಾರದು ಅಷ್ಟೇ. ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಸ್ವಲ್ಪ ಎಚ್ಚರ ವಹಿಸಿ. ಪ್ರತಿ 2 ದಿನಗಳಿಗೊಮ್ಮೆ ತಾಜಾ ಈರುಳ್ಳಿ ತೆಗೆದುಕೊಂಡು ಓಡಾಡುವ ಜಾಗದಲ್ಲಿ ಇರಿಸಿ. ಇಲಿ ಮತ್ತು ಹೆಗ್ಗಣಗಳು ಈರುಳ್ಳಿಯ ಗಾಢವಾದ ವಾಸನೆಗೆ ಹತ್ತಿರ ಸುಳಿಯುವುದಿಲ್ಲ. ಅಮೋನಿಯದ ಗಾಢ ವಾಸನೆ ಕೂಡ ಇಲಿ ಮತ್ತು ಹೆಗ್ಗಣಗಳಿಗೆ ಕಷ್ಟಕರ. ಹಾಗಾಗಿ ಅಮೋನಿಯಾ ಪೌಡರ್ ತಂದು ಸಣ್ಣ ಸಣ್ಣ ಬೋಲ್ನಲ್ಲಿ ಹಾಕಿ ಇಲಿಗಳು ಮನೆಯ ಹೊರಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಜಾಗಗಳಲ್ಲಿ ಇರಿಸಿ. 2-3 ದಿನಗಳು ಇದೇ ರೀತಿ ಮಾಡಿದರೆ ಆನಂತರ ಇಲಿ ಮತ್ತು ಹೆಗ್ಗಣಗಳು ಅಲ್ಲಿ ಬರುವುದಿಲ್ಲ. ಇನ್ನು ನಿಮ್ಮ ಕಾರ್ಗೆ ಮೇಲೆ ತಿಳಿಸಿರುವ ಪದಾರ್ಥಗಳ ಕ್ರಮವನ್ನ ಕೂಡ ಬಳಸಬಹುದು. ಆದರೆ ವೈರ್ ಮೆಶ್ ಹಾಕಿಸುವುದು ಸೂಕ್ತ, ಏಕೆಂದರೆ ಕೆಲವೊಮ್ಮೆ ನಾವು ಮೇಲೆ ತಿಳಿಸಿರುವ ಕ್ರಮವನ್ನು ಮರೆಯಬಹುದು ಮತ್ತು ಮಳೆ ಬಂದಾಗ ಇಟ್ಟಿರುವ ವಸ್ತುವಿನ ಪವರ್ ಕಡಿಮೆ ಆಗಬಹುದು. ಸೋ ಕಾರ್ಗೆ ಮೆಶ್ ಹಾಕಿಸುವುದು ಸೂಕ್ತ. ಇನ್ನು ಇದರಲ್ಲಿ 2 ವಿಧದ ಮೆಶ್ ಬರುತ್ತೆ. ಯಾವುದೇ ಕಾರಣಕ್ಕೂ ಚಾಸಿಸ್ ಕೆಳಗೆ ಮೆಶ್ ಹಾಕಿಸಬೇಡಿ. ಇದರಿಂದ ವೇಸ್ಟ್ ಐಟಮ್ ಎಲ್ಲ ಬ್ಲಾಕ್ ಆಗಿ ಕಾರ್ಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಈ ಫೋಟೋದಲ್ಲಿ ತಿಳಿಸಿರುವ ಹಾಗೆ ಮೆಶ್ ಹಾಕಿಸಿದರೆ ಸೂಕ್ತ. ಧನ್ಯವಾದಗಳು ಸ್ನೇಹಿತರೆ. ಇನ್ನಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.